ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಸಂಪತ್ ಲಮಾಣಿ. ಇವತ್ತಿನ ಕ್ಲಾಸು ಏನು ಅಂತ ಹೇಳಿದರೆ, BA ಅಂತಿಮ ವರ್ಷದ ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಪ್ರಾಮುಖ್ಯತೆ ಎನ್ನುವ ವಿಚಾರದ ಕುರಿತಾಗಿ ಇವತ್ತಿನ ಕ್ಲಾಸ್ ನಾನು ಡಿಸ್ಕಷನ್ ಮಾಡಲಿಕ್ಕಿದ್ದೇನೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥ ವಿಚಾರದ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧ ಅಂತಕ್ಕಂಥದ್ದು ರಾಜ್ಯಶಾಸ್ತ್ರದಿಂದ ಹೊರಬಂದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ಅಧ್ಯಯನವಾಗಿ ರೂಪುಗೊಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರ ಅಧ್ಯಯನದ ಪ್ರಾಮುಖ್ಯತೆ ಹಿಂದೆಂದಿಗಿಂತಲೂ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಅಂತಕ್ಕಂಥ ವಿಚಾರ ನಂದು. ಅದರಲ್ಲೂ ಎಸ್ಪೆಷಲಿ ಲಿಬರಲೈಜೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಜೇಷನ್, ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣದ ನೀತಿಗಳಿಂದಾಗಿ ಇವತ್ತು ಜಗತ್ತು ಒಂದು ಪುಟ್ಟ ಗ್ರಾಮವಾಗಿ ಮಾರ್ಪಾಡಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಂದು ಗ್ಲೋಬಲ್ ವಿಲೇಜ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಅಡಾಪ್ಟ್ ಮಾಡ್ಕೊಂಡಿದ್ದರಿಂದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಹಿಂದೆಂದಿಗಿಂತಲೂ ಹೆಚ್ಚಿನ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತಕ್ಕಂಥ ವಿಚಾರ ನಂದು. ಹಾಗಾದರೆ ಆ ಅಧ್ಯಯನದ ಪ್ರಾಮುಖ್ಯತೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಪ್ರಾಮುಖ್ಯತೆಯನ್ನು ನಾವು ನೋಡೋದಾತು ಅಂತಿದ್ರೆ, ಒನ್ ಬೈ ಒನ್ ನಾವು ನೋಡೋದಾತು ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಇಟ್ಸ್ ಕ್ರಿಯೇಟ್ಸ್ ಅನ್ ಜನರಲ್ ಎಜುಕೇಷನ್. ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ಅಂತಾರಾಷ್ಟ್ರೀಯ ಸಂಬಂಧ ನಮಗೆ ಕಲ್ಪಿಸಿಕೊಡ್ತದೆ. ಯಾವ್ಯಾವ ವಿಚಾರದಲ್ಲಿ ನಮಗೆ ಜನರಲ್ ಎಜುಕೇಷನನ್ನು ಕಲ್ಪಿಸಿಕೊಡ್ತದೆ ಅಂತ ಹೇಳಿದರೆ, ಜನರಲ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಜಿಯೋಗ್ರಫಿ, ದ ಜನರಲ್ ಟ್ರೆಂಡ್ಸ್ ಆಫ್ ಹಿಸ್ಟ್ರಿ, ದ ಫಿಲಾಸಫಿಕಲ್ ಅನಾಲಿಸಿಸ್ ಆಫ್ ವ್ಯಾಲ್ಯೂಸ್, ದ ಸೈಂಟಿಫಿಕ್ ಅನಾಲಿಸಿಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಮಾನ್ಯ ಶಿಕ್ಷಣವನ್ನು ಒದಗಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಸಹಾಯ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನಾನು ಇದನ್ನು ಒಂದೆರಡು ಉದಾಹರಣೆಗಳ ಸಮೇತವಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಸುಯೇಜ್ ಕಾಲುವೆ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದರೆ, ಬಹುಶಃ ನಾನು ಕೇವಲ ಕ್ಲಾಸ್ನಲ್ಲಿ ಅದರ ಬಗ್ಗೆ ಹೇಳ್ಕೊಡ್ತೀನಿ ಅಂತಂದರೆ ಅದು ವಿಫಲವಾಗಿರ್ತಕ್ಕಂಥ ಕ್ಲಾಸ್ ಆಗ್ತದೆ. ಅದನ್ನೇ ನಾನು ವರ್ಲ್ಡ್ ಮ್ಯಾಪ್ ಮೂಲಕವಾಗಿ, ವರ್ಲ್ಡ್ ಜಿಯೋಗ್ರಫಿ ಅಂದರೆ ವರ್ಲ್ಡ್ ಮ್ಯಾಪ್ ಮೂಲಕವಾಗಿ ಸುಯೇಜ್ ಕಾಲುವೆ ಎಲ್ಲಿ ಬರ್ತದೆ, ಅದರ ಹಿನ್ನೆಲೆಯನ್ನು, ಭಾರತಕ್ಕೂ ಮತ್ತು ಅದಕ್ಕೆ ಇರ್ತಕ್ಕಂಥ ದೂರ ಎಷ್ಟದೆ, ಅದನ್ನು ನಾನು ಮ್ಯಾಪ್ ಮೂಲಕವಾಗಿ ನಿಮಗೆ ತಿಳಿಸಿಕೊಟ್ಟೆ ಅಂತಂದರೆ ಖಂಡಿತವಾಗಿಯೂ ನಿಮಗೇನಾಗ್ತದೆ ಅಂತ ಹೇಳಿದರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇಂಗ್ಲೆಂಡ್ ದೇಶ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮತ್ತು ಬಲಾಢ್ಯವಾಗಿರ್ತಕ್ಕಂಥ ನೌಕಾಸೇನೆಯನ್ನು ಹೊಂದಿತ್ತು ಎರಡನೇ ಜಾಗತಿಕ ಯುದ್ಧಕ್ಕಿಂತ ಪೂರ್ವದಲ್ಲಿ ಅಂತ ನಾವು ಅಧ್ಯಯನ ಮಾಡ್ತೇವೆ. ಹಾಗಾದ್ರೆ ಇಂಗ್ಲೆಂಡ್ ಅಷ್ಟೊಂದು ಬಲಾಢ್ಯವಾಗಿರ್ತಕ್ಕಂಥ ನೌಕಾಸೇನೆಯನ್ನು ಹೊಂದಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಜಿಯೋಗ್ರಫಿಕಲ್, ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಭೌಗೋಳಿಕ ಅಂಶಗಳು ಯಾವುವು ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶಿಕ್ಷಣ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ಸಿಗ್ತದೆ. ಅದರೊಟ್ಟಿಗೆ ಈ ರಾಷ್ಟ್ರಗಳು, ರಾಜ್ಯಗಳು ಯಾವ ರೀತಿಯಾಗಿ ಬೆಳವಣಿಗೆಗೊಂಡು ಬಂದು ಯಾವ್ಯಾವ ದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇತ್ತು, ಅಲ್ಲಿರ್ತಕ್ಕಂಥ ಜನಜೀವನ ಹೆಂಗಿತ್ತು ಅಂತಕ್ಕಂಥ ವಿಚಾರವನ್ನು ಆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ವಿಧಾನದ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧ ಏನಾಗ್ತದಪ್ಪ ಅಂತಂದರೆ ನೆರವಾಗ್ತದೆ. ಈಗ ಉದಾಹರಣೆಗೆ ಅಮೇರಿಕಾ ಜಗತ್ತಿನ ಸೂಪರ್ ಪವರ್ ದೇಶ ಅಂತ ನಾವು ಕರಿತೀವಿ. ಆ ಸೂಪರ್ ಪವರ್ ದೇಶ ಕೂಡ ಒಂದು ಕಾಲಕ್ಕೆ ಇಂಗ್ಲೆಂಡಿನ ವಸಾಹತು ಆಗಿರ್ತಕ್ಕಂಥದ್ದೇ. ಆ ಸಂದರ್ಭದಲ್ಲಿ ವಾಷಿಂಗ್ಟನ್ ಯಾವ ರೀತಿಯಾಗಿ ಅಮೇರಿಕನ್ನರನ್ನು ಸಂಘಟನೆ ಮಾಡಿದರು, ಯಾವ ರೀತಿಯಾಗಿ ಇಂಗ್ಲೆಂಡ್ ದೇಶದ ವಿರುದ್ಧವಾಗಿ ಅವರು ಸೈನ್ಯವನ್ನು ಸಂಘಟನೆ ಮಾಡಿದರು ಮತ್ತು ಇಂಗ್ಲೆಂಡ್ ದೇಶವನ್ನು ಅಮೇರಿಕದಿಂದ ಹೊರಹಾಕಿ ಅಮೇರಿಕಾವನ್ನು ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿಕೊಂಡ್ರು ಅಂತಕ್ಕಂಥ ವಿಚಾರ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಇದು ಇತಿಹಾಸದ ಮೂಲಕವಾಗಿ, ಅಂದರೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಟ್ಟಿಕೊಡುವಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಏನಾಗ್ತದಪ್ಪ ಅಂತಂದರೆ ಖಂಡಿತವಾಗಿಯೂ ನೆರವಾಗ್ತದೆ ಅಂತಕ್ಕಂಥದ್ದು. ಅದು ಮೊದಲನೇ ಜಾಗತಿಕ ಯುದ್ಧ ಆಗಿರ್ಬೋದು, ರಾಷ್ಟ್ರಸಂಘದ ಸ್ಥಾಪನೆ ಆಗಿರ್ಬೋದು, ರಾಷ್ಟ್ರಸಂಘದ ವಿಫಲತೆ ಆಗಿರ್ಬೋದು, ಅಥವಾ ವಿಶ್ವಸಂಸ್ಥೆಯ ಸ್ಥಾಪನೆ ಆಗಿರ್ಬೋದು, ಎರಡನೇ ಜಾಗತಿಕ ಯುದ್ಧದ ಆರಂಭ ಆಗಿರ್ಬೋದು, ಎರಡನೇ ಜಾಗತಿಕ ಯುದ್ಧದ ಪರಿಣಾಮ ಆಗಿರ್ಬೋದು, ಶೀತಲ ಸಮರ ಆಗಿರ್ಬೋದು. ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ಮೆಲುಕು ಹಾಕದೇ ಇದ್ದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ದಂಗೆ ಅಲ್ಲ. ಅದಕ್ಕಾಗಿ ಹಿನ್ನೆಲೆಯನ್ನು ಇಟ್ಕೊಂಡು, ಈ ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಕೊಂಡ್ಬಿಟ್ಟು ನಾವು ಹಲವಾರು ವಿಚಾರಗಳನ್ನು, ಅಂತಾರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ತಾತ್ವಿಕವಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಡಲಿಕ್ಕೆ, ಕೆಲವೊಂದಿಷ್ಟು ಮೌಲ್ಯಗಳನ್ನು ತಿಳ್ಕೊಳ್ಳಿಕ್ಕೆ,
ಎಸ್ಪೆಷಲಿ ವ್ಯಾಲ್ಯೂಸ್ ಅಂತ ಹೇಳಿದರೆ ಅದು ಜೀವನ ಮೌಲ್ಯ ಆಗಿರ್ಬೋದು ಅಥವಾ ಬದುಕುವ ಮೌಲ್ಯ ಆಗಿರ್ಬೋದು. ಇನ್ನು ಈ ಹಲವಾರು ಅಂಶಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ಅಧ್ಯಯನ ಮಾಡ್ಕೊಳ್ತೀವಿ, ತಿಳ್ಕೊಳ್ತೀವಿ ಅಂತಕ್ಕಂಥದ್ದು. ಅದೇ ರೀತಿ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಯಾವ ಕಾರಣಕ್ಕಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ನಿರಂತರವಾಗಿರ್ತಕ್ಕಂಥ ಶತವಾರ್ಷಿಕ ಯುದ್ಧ, ಸಪ್ತವಾರ್ಷಿಕ ಯುದ್ಧಗಳು ಯಾಕೆ ನಡೆದು ಅಂತಕ್ಕಂಥ ವಿಚಾರವನ್ನು ನಾವು ಸೈಂಟಿಫಿಕ್ ವೇ ಆಧಾರದ ಮೇಲೆ, ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆ ಆಧಾರದ ಮೇಲೆ, ಆಮೇಲೆ ಯಾಕೆ ಜರ್ಮನ್ರು 2ನೇ ಜಾಗತಿಕ ಯುದ್ಧಕ್ಕೆ ಕಾರಣೀಭೂತರಾದರು, ಅವರೊಂಥರ ಆರ್ಯನರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ, ಆರ್ಯನರು ಹುಟ್ಟಿದ್ದು ಜಗತ್ತನ್ನು ಆಳ್ಲಿಕ್ಕೆ ಅಂತಕ್ಕಂಥ ಏನು ಮನಸ್ಥಿತಿಯನ್ನು ಅವರು ಹೊಂದಿದ್ರು, ಆ ಮನಸ್ಥಿತಿಯಿಂದಾಗಿ 2ನೇ ಜಾಗತಿಕ ಯುದ್ಧಕ್ಕೆ ತಾವು ಮಾತ್ರ ಶ್ರೇಷ್ಠ, ಉಳಿದವರೆಲ್ಲರೂ ಕನಿಷ್ಠ ಅಂತಕ್ಕಂಥ ಮನೋಭಾವನೆಯನ್ನು ಏನು ಜರ್ಮನ್ರು ಹೊಂದಿದ್ರು, ಅಡಾಲ್ಫ್ ಹಿಟ್ಲರ್ ಹೊಂದಿದ್ದ, ಆ ದೇಶದ ಜನರನ್ನು ಉದ್ದೀಪನಗೊಳಿಸ್ತಾ ಅದು 2ನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗೆ ಹಲವಾರು ಅಂಶಗಳ ಬಗ್ಗೆ ಇರತಕ್ಕಂಥ ಒಂದು ಶಿಕ್ಷಣವನ್ನು ನಾವು ಪಡ್ಕೋಬೇಕಾಗಿತ್ತು ಅಂತ ಹೇಳಿದರೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಜನರಲ್ ಎಜುಕೇಷನ್ ಸಾಧ್ಯ ಆಗ್ತದೆ. ಜನರಲ್ ಎಜುಕೇಷನ್ ಮಾಡ್ಕೊಳ್ಳಿಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳು ನಮಗೆ ನೆರವಾಗ್ತಾವೆ ಅಂತಕ್ಕಂಥ ವಿಚಾರ. ಇದು ಫಸ್ಟ್ ಥಿಂಗ್. ಏನು ಅಂತ ಹೇಳಿದರೆ ಇಟ್ಸ್ ಮೇಕ್ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್, ಒಂದು ವಾಸ್ತವಿಕವಾಗಿರ್ತಕ್ಕಂಥ ಮಹತ್ವವನ್ನು ಪಡೆದುಕೊಂಡಿದೆ. ಬಿಕಾಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಡಿಸ್ಕ್ರೈಬ್ಸ್ ಪ್ರಾಕ್ಟಿಕಲ್ ಆಕ್ಟಿವಿಟಿ ಆಫ್ ಮಿಲಿಟರಿ ಅಫಿಷಿಯಲ್ಸ್, ಡಿಪ್ಲೊಮ್ಯಾಟ್ಸ್, colonial and overseas administrators, statesmen, politicians, international lawyers, international financiers, international propagandists, international educators, journalists and media men. ಇವುಗಳ ಬಗ್ಗೆ ವಾಸ್ತವಿಕವಾಗಿರ್ತಕ್ಕಂಥ ಪ್ರಸ್ತುತವಾಗಿ ಜಗತ್ತಿನಲ್ಲಿ ಏನು ನಡೀಲಿಕ್ಕತ್ತದ. ಬಹುಶಃ ನಿನ್ನೆ ದಿನಕ್ಕೆ ನಮ್ಮ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ನರವಣೆಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ. ಗಡಿಯನ್ನು ನುಗ್ಗಿ ಭಾರತಕ್ಕೆ ಬರ್ತಕ್ಕಂಥ ಭಯೋತ್ಪಾದಕರು ಏನಿದ್ದೀರಿ, ನೀವು ಬಂದರೆ ವಾಪಸ್ ಜೀವಂತವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮತ್ತು ಚೀನಾದೊಂದಿಗೆ ಈಗೇನು ಲಡಾಖ್ ಭಾಗದಲ್ಲಿ ಏನು ನಮಗೂ ಮತ್ತು ಚೀನಾಕ್ಕೂ ಒಂದು ಘರ್ಷಣೆ ವಾತಾವರಣ ಉಂಟಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮಿಲಿಟರಿ ಮುಖ್ಯಸ್ಥರು ಪರಸ್ಪರವಾಗಿ ಮಾತಾಡಿಕೊಂಡಿರ್ತಕ್ಕಂಥ ವಿಚಾರ ಎಲ್ಲವನ್ನೂ ಸಹ ಅಂತಾರಾಷ್ಟ್ರೀಯ ಸಂಬಂಧ ಹೊಂದಿರ್ತದ ಅಂತ. ಅದು ಡಿಪ್ಲೊಮ್ಯಾಟ್ಸ್ ಆಗಿರ್ಬೋದು, ರಾಯಭಾರಿಗಳಾಗಿರ್ಬೋದು, ಅಥವಾ ಆಡಳಿತಗಾರರಾಗಿರ್ಬೋದು, ಅಥವಾ ಈ ರಾಜಕೀಯ ತಜ್ಞರಾಗಿರ್ಬೋದು, ರಾಜಕೀಯ ನೇತಾರರಾಗಿರ್ಬೋದು, ಅಂತಾರಾಷ್ಟ್ರೀಯ ಲಾಯರ್ಸ್ಗಳಾಗಿರ್ಬೋದು, ಇಂಟರ್ನ್ಯಾಷನಲ್ ಫೈನಾನ್ಸಿಯರ್ಸ್, ಹಣಕಾಸನ್ನು ಒದಗಿಸ್ತಕ್ಕಂಥವ್ರಾಗಿರ್ಬೋದು. ಇವುಗಳೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಿದ್ರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಲೇಬೇಕಾಗ್ತದೆ. ಈಗ ಉದಾಹರಣೆಗೆ ಭಾರತದ ಅದಾನಿ ಅಂತಕ್ಕಂಥ ಗ್ರೂಪು, ಅದಾನಿ ಗೌತಮ್ ಅದಾನಿ ಅವರ ಏನು ಒಡೆತನದ ಸಂಸ್ಥೆದ ಅದಾನಿ ಗ್ರೂಪ್ ಅದ, ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಒಳಗೆ, ಆಸ್ಟ್ರೇಲಿಯಾ ದೇಶದೊಳಗೆ ಕ್ವೀನ್ಸ್ಲ್ಯಾಂಡ್ ಅಂತಕ್ಕಂಥ ಒಂದು ಗಣಿ ಪ್ರದೇಶ ಇದೆ, ಎಸ್ಪೆಷಲಿ ಕೋಲ್ ಮೈನಿಂಗಲ್ಲಿ ಮಾಡಲಾಗ್ತದೆ. ಆ ಗಣಿ ಪ್ರದೇಶದಲ್ಲಿ 99 ವರ್ಷಕ್ಕೆ ಅವರು ಲೀಸನ್ನು ಪಡ್ಕೊಂಡಿದ್ದಾರೆ. ಅದು ಬಹುತೇಕವಾಗಿ ಆಸ್ಟ್ರೇಲಿಯಾದ ರಾಜಕಾರಣದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಗೊಂದಲಕ್ಕೆ ಮತ್ತು ಕಾಂಟ್ರವರ್ಸಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ನಿರ್ಧಾರವಾಗಿತ್ತು ಆಸ್ಟ್ರೇಲಿಯಾ ಸರ್ಕಾರದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಅದಾನಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತ ಹೇಳಿದರೆ, ಅವ್ರ ಕಂಪ್ನಿ ಬಗ್ಗೆ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಾ ಇರೋದು. ಆ ಕಂಪ್ನಿ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಅಂತ ಹೇಳಿದರೆ, ಇನ್ನಿತರವಾಗಿರ್ತಕ್ಕಂಥ ವಿಚಾರಗಳಿಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಪ್ರಚಾರಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಬಗ್ಗೆ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ತಜ್ಞರ ಬಗ್ಗೆ, ಆಮೇಲೆ ಈ ಪತ್ರಕರ್ತರ ಬಗ್ಗೆ, ಆಮೇಲೆ ಈ ಮೀಡಿಯಾಮನ್ ಅಂದರೆ ಈ ಸಂವಹನವನ್ನು ಹೊಂದಿರತಕ್ಕಂಥ ಮಾಸ್ ಮೀಡಿಯಾ ಏನಿದಾವೆ ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಿದ್ರೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಪ್ರಾಮುಖ್ಯತೆ ಅತಿ ಹೆಚ್ಚದ. ಇವತ್ತು ನಾವು ಚೀನಾ ದೇಶದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದರೆ, ಕೊರೋನಾ ವೈರಸ್ ಎಲ್ಲಿ ಹುಟ್ಕೊಂತು ಅಂತ ಹೇಳಿದರೆ ಬಹುತೇಕವಾಗಿ ನಾವು ವುಹಾನ್ ಪ್ರಾಂತ್ಯ ಅಂತ ನಾವು ಭಾವಿಸ್ತೇವೆ. ಹೀಗೆ ಅಥವಾ ಇವತ್ತಿನ ದಿನ ನಾವು ಯಾವುದು ಒಂದು ಹೊಂಡಾ ಅಂತಕ್ಕಂಥ ಒಂದು ಕಂಪ್ನಿ ಅದ, ಬಹುತೇಕವಾಗಿ ಜಾಗತೀಕರಣ ಕಾರಣಕ್ಕಾಗಿ ನಾನು ಆಗಲೇ ಆರಂಭದಲ್ಲಿ ಹೇಳಿದೆ, ಇಡೀ ಜಗತ್ತು ಒಂದು ಗ್ರಾಮವಾಗಿ ಏನು ಪರಿಗಣನೆ ಆಗ್ಯದ. ಇಂಥ ಸಂದರ್ಭದಲ್ಲಿ ಇವತ್ತು ಹೊಂಡಾ ಅಂತಕ್ಕಂಥ ಕಂಪ್ನಿ ಅದ, ಮಿಟ್ಸುಬಿಸಿ ಅಂತಕ್ಕಂಥ ಕಂಪ್ನಿ ಅದ, ಪ್ಯಾನಾಸೋನಿಕ್ ಅಂತಕ್ಕಂಥದ್ದು ಅದ, ಸೋನಿ ಅಂತಕ್ಕಂಥದ್ದು ಅದ, ಸ್ಯಾಮ್ಸಂಗ್ ಅಂತಕ್ಕಂಥದ್ದು ಅದ. ಈ ಕಂಪ್ನಿಗಳು ಎಲ್ಲಿಂದ ಬಂದು, ಇದಕ್ಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇದು ಯಾವ ದೇಶದ ಕಂಪ್ನಿ, ಅಥವಾ ಇದು MNCನೋ ಅಥವಾ ಒಂದೇ ದೇಶದ ಕಂಪ್ನಿನೋ ಅಂತಕ್ಕಂಥ ಹಲವಾರು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನು ನಾವು ಮಾಡಲೇಬೇಕಾಗ್ತದೆ.
ಈಗ ಉದಾಹರಣೆಗೆ ಸ್ಯಾಮ್ಸಂಗ್ ಕಂಪ್ನಿ ಎಲ್ಲಿದು ಅಂತ ಹೇಳಿದ್ರೆ ನಾವು ದಕ್ಷಿಣ ಕೊರಿಯಾದ್ದು ಅಂತ ಹೇಳ್ತೀವಿ. ಹಾಗಾದ್ರೆ ದಕ್ಷಿಣ ಕೊರಿಯಾ ಯಾವ ಭಾಗಕ್ಕೆ ಬರ್ತದೆ, ಯಾವ ಖಂಡದಲ್ಲಿ ಬರ್ತದೆ, ಭಾರತದ ಯಾವ ದಿಕ್ಕಿಗೆ ಬರ್ತದೆ, ಆಮೇಲೆ ಅಲ್ಲಿರ್ತಕ್ಕಂಥ ಆಡಳಿತ ಎಂಥದ್ದದ, ಅಲ್ಲಿ ಕಮ್ಯುನಿಸ್ಟ್ ಅದನೋ ಅಥವಾ ಅಲ್ಲಿ ಡೆಮೊಕ್ರೆಟಿಕ್ ಅದನೋ ಅಥವಾ ಇನ್ನಿತರ ಬಗೆತಕ್ಕಂಥ ರಾಜಕೀಯ ವ್ಯವಸ್ಥೆಗಳಿದಾವೆ ಅಂತಕ್ಕಂಥ ಹಲವಾರು ಅಂಶಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. ಈಗ ಕುಲ್ಭೂಷಣ್ ಜಾಧವ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪಾಕಿಸ್ತಾನದ ಜೈಲಲ್ಲಿರ್ತಕ್ಕಂಥ ಕುಲ್ಭೂಷಣ್ ಜಾಧವ್ ಅವರ ಕೇಸಿಗೆ ಸಂಬಂಧಪಟ್ಟಂತೆ ನಮಗೆ ಸಂಪೂರ್ಣವಾದ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಲೇಬೇಕಾಗ್ತದೆ. ಅವರಿಗೆ ಕುಲ್ಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನ ಸರ್ಕಾರ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಅದರ ವಿರುದ್ಧವಾಗಿ ನಾವು ಅಪೀಲ್ ಹೋಗಿದ್ದೀವಿ, ಇಂಟರ್ನ್ಯಾಷನಲ್ ಕೋರ್ಟ್ ಫಾರ್ ಜಸ್ಟಿಸ್ ಹೋಗಿದ್ದೀವಿ. ಕುಲ್ಭೂಷಣ್ ಜಾಧವ್ ಭಾರತದ ನಾಗರಿಕ, ಅವರನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇಂಟರ್ನ್ಯಾಷನಲ್ ಕೋರ್ಟ್ ಫಾರ್ ಜಸ್ಟಿಸ್ಗೇನು ಹೋಗಿದ್ದೀವಿ. ಅದರ ಮೂಲಕವಾಗಿ ಒಂದು ತಕ್ಕ ಮಟ್ಟಿಗೆ ನಾವು ತಡೆಯಾಜ್ಞೆ ಅಂತ ತಂದಿದ್ದೀವಿ, ಗಲ್ಲು ಶಿಕ್ಷೆಗೆ ತಡೆಯಾಜ್ಞೆ ಅಂತ ತಂದಿದ್ದೀವಿ. ಈ ಎಲ್ಲ ವಿಚಾರಗಳು, ಇಂಥ ಎಲ್ಲ ವಿಚಾರಗಳು ನಾವು ತಿಳ್ಕೊಳ್ಬೇಕಾಗಿತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಮಾಹಿತಿ ಇರಬೇಕಾಗ್ತದೆ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಂಬಂಧ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಸೆಕೆಂಡ್ ಒನ್. ಏನು ಅಂತ ಹೇಳಿದರೆ ಇದನ್ನು ನಾವು ರಿಸರ್ಚ್ ಪರ್ಪೋಸ್ ಆಗಿ ಬಳಕೆ ಮಾಡ್ಕೋಬೋದು ಅಂತ. ರಿಸರ್ಚ್ ಪರ್ಪೋಸ್ ಸಲುವಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ನಮ್ಗೆ ಅವಶ್ಯಕತೆ ಇದೆ ಅಂತ. ಯಾವ ರಿಸರ್ಚು? ಭಾರತ ಮತ್ತು ಚೀನಾ ನಡುವೆ ಈ ಹಿಂದಿನ ದೀಪಾವಳಿಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಕ್ಸ್ಚೇಂಜ್, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ರಿಸರ್ಚನ್ನು ಮಾಡಿದ್ದೀವಿ ಅಂತ ಹೇಳಿದರೆ, ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಈ ವರ್ಷದಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ, ಚೀನಾದೊಂದಿಗೆ ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಸಂಬಂಧಗಳನ್ನು ನಾವು ಹೋಲಿಕಾತ್ಮಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ವಿಚಾರಗಳನ್ನು ನಾವು ರಿಸರ್ಚ್ ಮಾಡಬೇಕಾಗಿತ್ತು ಅಂತ ಹೇಳಿದರೆ, ಅಥವಾ ಭಾರತ ಮತ್ತು ಚೀನಾದ ನಡುವಿನ ಬಾಂಧವ್ಯಗಳು ಯಾಕೆ ಸರಿಯಾಗಿರಲಿಲ್ಲ. ಒಂದು ಕಾಲಕ್ಕೆ 1945ರ ನಂತರದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಚೀನಾಕ್ಕೆ ಒಂದು ಪರ್ಮನೆಂಟ್ ಮೆಂಬರ್ಶಿಪ್ ಸ್ಥಾನ ಸಿಕ್ಕದ. ಅದಕ್ಕೆ ಮೊದಲು ಬೆಂಬಲ ಕೊಟ್ಟಿದ್ದೆ ಭಾರತ. ಹಾಗಿದ್ದರೆ ಇವತ್ತಿನ ದಿನದಲ್ಲಿ ಭಾರತ ಭದ್ರತಾ ಸಮಿತಿಯ ಪರ್ಮನೆಂಟ್ ಸ್ಥಾನವನ್ನು ಹೊಂದುವಲ್ಲಿ ತೊಡರುಗಾಲು ಹಾಕ್ತಾ ಇರ್ತಕ್ಕಂಥ ಜಗತ್ತಿನ ಏಕೈಕ ದೇಶ ಅಂತ ಹೇಳಿದ್ರೆ ಅದು ಚೀನಾ ಅಂತಕ್ಕಂಥದ್ದು ನಿರ್ವಿವಾದದ ಸಂಗತಿ. ಹಾಗಾದ್ರೆ ಈ ಬೆಳವಣಿಗೆಗಳು ಯಾಕೆ ಆದವು, ವೈ ದೀಸ್ ಆಲ್ ಥಿಂಗ್ಸ್ ಹ್ಯಾಪನ್ ಅನ್ನತಕ್ಕಂಥ ವಿಚಾರದ ಕುರಿತಾಗಿ ನಮಗೆ ರಿಸರ್ಚ್ ಮಾಡಲಿಕ್ಕೆ, ಸಂಶೋಧನೆಗಳನ್ನು ಕೈಗೊಳ್ಳಲಿಕ್ಕೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧ ಏನಾಗ್ತದಪ್ಪ ಅಂತಂದರೆ ವಿಷಯವನ್ನು ಒದಗಿಸಿಕೊಡ್ತದೆ. ಹೀಗೆ ಅದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಾಂಧವ್ಯ ಆಗಿರ್ಬೋದು, ಭಾರತ ಮತ್ತು ರಷ್ಯಾದ ನಡುವಿನ ಬಾಂಧವ್ಯಗಳಿದಾವೆ. ಇತ್ತೀಚಿನ ದಿನಮಾನಗಳಲ್ಲಿ ರಷ್ಯಾಕ್ಕೂ ನಮಗಿರ್ತಕ್ಕಂಥ ಬಾಂಡಿಂಗ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಲಿಕ್ಕತ್ತದ. ಅದೇ ಅಮೆರಿಕದ ಜೊತೆಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗ್ಲಿಕ್ಕತ್ತದ. ಈ ವೈರುಧ್ಯಗಳು ಯಾಕೆ ಆಗ್ತಾ ಇದಾವೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗಬೇಕಾಗಿತ್ತು ಅಂತಿದ್ರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ತಿಳ್ಕೊಳ್ಬೇಕಾಗ್ತದೆ, ಅಧ್ಯಯನ ಮಾಡ್ಕೋಬೇಕಾಗ್ತದೆ. ಇಂತಹ ಸಂಶೋಧನೆಗಳಿಗಾಗಿ ಇಸ್ರೇಲ್ ಮತ್ತು ಈಜಿಪ್ಟ್ ದೇಶಗಳು ಅಥವಾ ಇಸ್ರೇಲ್ ಅಥವಾ ಈ ಅರಬ್ ರಾಷ್ಟ್ರಗಳ ನಡುವೆ ನಿರಂತರವಾಗಿ ಮಧ್ಯಪ್ರಾಚ್ಯದಲ್ಲಿ ಯಾಕೆ ಘರ್ಷಣೆಗಳು ನಡೀತಾವ, ಹಾಗಾದ್ರೆ ಅದಕ್ಕೆ ಹಿನ್ನೆಲೆ ಏನು, ಅದರ ಲಕ್ಷಣಗಳಿಗೇನು, ಯಾವ ಉದ್ದೇಶಕ್ಕಾಗಿ ಅವ್ರ ನಡುವೆ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಸಂಶೋಧನೆ ಮಾಡಬೇಕಾಗಿತ್ತು ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ನಮಗೆ ಅಂತಾರಾಷ್ಟ್ರೀಯ ಸಂಬಂಧ ಏನಾಗ್ತದಪ್ಪ ಅಂತಂದರೆ ಹಲವಾರು ವಿಷಯಗಳನ್ನು, ಮಾಹಿತಿಗಳನ್ನು, ವಿಚಾರಗಳನ್ನು, ಅನುಭವಗಳನ್ನು ಅಂತಾರಾಷ್ಟ್ರೀಯ ಸಂಬಂಧ ಏನಾಗ್ತದಪ್ಪ ಅಂತಂದರೆ ಹಂಚಿಕೊಳ್ತದೆ. ಡಿಯಾಗೋ ಗಾರ್ಷಿಯೋ ಅಂತಕ್ಕಂಥ ಒಂದು ದ್ವೀಪ ಪ್ರದೇಶದ ಹಿಂದೂ ಮಹಾಸಾಗರದಲ್ಲಿ ಅಲ್ಲ ಒಂದು ರಿಸರ್ಚ್ ಏನಂತ ಮಾಡ್ಬೋದು ಅಂತ ಹೇಳಿದರೆ, ಡಿಯಾಗೋ ಗಾರ್ಷಿಯಾ ಅಂತಕ್ಕಂಥ ಹಿಂದೂ ಮಹಾಸಾಗರದ ಒಂದು ದ್ವೀಪದ ಐಸ್ಲ್ಯಾಂಡ್ ಅದ. ಅದರ ಮೇಲೆ ಅಮೇರಿಕ ಯಾಕೆ ಕಣ್ಣಿಡ್ತು, ಅಮೇರಿಕ ಆ ಡಿಯಾಗೋ ಗಾರ್ಷಿಯೋ ಅಂತಕ್ಕಂಥ ಚಿಕ್ಕ ದ್ವೀಪದ ಮೇಲೆ ಯಾಕೆ ತನ್ನ ಗಮನವನ್ನು ಕೇಂದ್ರೀಕರಣ ಮಾಡ್ತು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಸಂಶೋಧನಾ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದ್ದೀವಿ ಅಂತ ಹೇಳಿದರೆ ಖಂಡಿತವಾಗಿಯೂ ನಮಗೆ ಎಲ್ಲ ಆ ಮಾಹಿತಿ ಸಿಗ್ತದೆ ಅಂತಕ್ಕಂಥದ್ದು. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕೇವಲ ನಾವು ಓದೋ ದೃಷ್ಟಿಗಾಗಿ ಮಾತ್ರವಲ್ಲ, ಜ್ಞಾನಕ್ಕಾಗಿ ಮಾತ್ರವಲ್ಲ, ಮತ್ತು ನಾವು ಸಮೀಕ್ಷೆಗಳನ್ನು, ಸಂಶೋಧನೆಗಳನ್ನು ಮಾಡುವ ದೃಷ್ಟಿಕೋನದ ಸಲುವಾಗಿಯೂ ಸಹ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅವಶ್ಯಕತೆ ಆದಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ಫೋರ್ತ್ ಥಿಂಗ್ ಈಸ್ ಹ್ಯೂಮನ್ ಸರ್ವೈವಲ್ ಆ್ಯಂಡ್ ಪ್ರೋಗ್ರೆಸ್ ಅಂತಕ್ಕಂಥದ್ದು.
ಮಾನವನ ಅಸ್ತಿತ್ವ ಮತ್ತು ಬೆಳವಣಿಗೆ. ಸರ್ವೈವಲ್ ಅಂದರೆ ಉಳ್ಕೊಳ್ಳೋದು ಅಂತ. ಮಾನವ ಕುಲ ಉಳಿಬೇಕು ಮತ್ತು ಅದು ಬೆಳವಣಿಗೆ ಆಗಬೇಕು ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಅವಶ್ಯಕತೆ ಅದ ಅಂತಕ್ಕಂಥದ್ದು. ಹಾಗಾದ್ರೆ ಈ ಮಾನವ ಉಳಿದಕ್ಕೂ ಮತ್ತು ಈ ಅಂತಾರಾಷ್ಟ್ರೀಯ ಸಂಬಂಧಕ್ಕೂ ಏನು ರಿಲೇಷನ್ ಅದ ಅಂತಿದ್ರೆ ಖಂಡಿತವಾಗಿಯೂ ಅದ. ಬಹುಶಃ ಮನುಷ್ಯ ಅರಿಸ್ಟಾಟಲ್ ಹೇಳಿರುವಂತೆ ಮಾನವನು ಸಂಘಜೀವಿಯೂ ಹೌದು, ಮಾನವನು ಜಗಳಗಂಟನೂ ಹೌದು. ಆರಂಭದ ಕಾಲದಲ್ಲಿ ಮನುಷ್ಯ ಬಡಿಗೆ ಮತ್ತು ಕೋಲುಗಳಿಂದ ಅಥವಾ ಕಲ್ಲುಗಳಿಂದ ಏನು ಬಡದಾಟಗಳನ್ನು ಮಾಡ್ತಾ ಇದ್ದ, ಇವುಗಳು ಅದರ ಜಾಗದಲ್ಲಿ ಏನು ಬಂದಿದ್ದಾವೆ ಅಂತಿದ್ರೆ ಅತ್ಯಾಧುನಿಕವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಬಂದು ಕುಂತಿರ್ತಕ್ಕಂಥದ್ದು. ಹಾಗಾದ್ರೆ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳು, ಈ ಬಯೋಲಾಜಿಕಲ್ ವೆಪನ್ಸ್, ಜೈವಿಕ ಅಸ್ತ್ರಗಳು, ಅಣ್ವಸ್ತ್ರಗಳನ್ನು ಮನುಷ್ಯ ಇವತ್ತಿನ ಯುದ್ಧಗಳಲ್ಲಿ, ಹೊಡೆದಾಟಗಳಲ್ಲಿ ತನ್ನ ಶ್ರೇಷ್ಠತೆಗಾಗಿ ಅಥವಾ ತನ್ನ ವೈಯಕ್ತಿಕ ಅಹಂನಿಂದಾಗಿ ಬಳಕೆ ಮಾಡಿದರೆ ಏನಾಗ್ತದ ಅಂತ ಹೇಳಿದ್ರೆ, ಬಹುಶಃ ನಾನು ನಿಮಗೆ ಹೇಳ್ಕೊಡ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಇಡೀ ಜಗತ್ತನ್ನೇ 100 ಬಾರಿ ಸುಟ್ಟು ಹಾಕಬಹುದಾದಷ್ಟು ಅಣ್ವಸ್ತ್ರಗಳ ಒಂದು ಸಂಗ್ರಹವನ್ನು ಇವತ್ತಿನ ಜಗತ್ತಿನ ಏನು ಡೆವಲಪ್ಡ್ ನೇಷನ್ಸ್ ಅಂತ ನಾವೇನು ಕರಿತೀವಿ ಆ ದೇಶಗಳ ಹತ್ರ ಸಂಗ್ರಹ ಅದು. ಅದಕ್ಕಾಗಿ ಅದು ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದಾಗಿ ಬಾಳಬೇಕು ಅಂತ ಹೇಳಿದರೆ ಪರಸ್ಪರರ ನಡುವೆ ಒಂದು ಹೊಂದಾಣಿಕೆಯನ್ನು ಮೂಡಿಸ್ಕೊಂಡ್ಬಿಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇದ್ದರೂ ಸಹ ಅವುಗಳನ್ನು ಶಾಂತಿಯುತವಾಗಿ ಇತ್ಯರ್ಥ ಮಾಡಿಕೊಂಡಾಗ ಮಾತ್ರ ನಮಗೇನಾಗ್ತದಪ್ಪ ಅಂತಂದ್ರೆ ಮುಂದಿನ ಒಂದು ಪೀಳಿಗೆ, ಈ ಭೂಮಿ ಮೇಲೆ ಮಾನವ ಪೀಳಿಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇದಕ್ಕೆ ಹಿನ್ನೆಲೆಯನ್ನು ನಾವು ನೋಡೋದಾತು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ, ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ಗಳ ದಾಳಿ ಆದಾಗ ಮಾನವ ಕುಲ ಎಂಥ ಸಂಕಷ್ಟಕ್ಕೀಡಾಗಿತ್ತು ಅಂತಕ್ಕಂಥ ವಿಚಾರ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದರೆ, ಭವಿಷ್ಯದಲ್ಲಿ ಹಂಗೆ ಆಗಬಾರ್ದು ಅಂತ ಹೇಳಿದರೆ, ಭವಿಷ್ಯದಲ್ಲಿ ಮಾನವ ಕುಲ ಉಳಿಬೇಕಾಗಿತ್ತು ಅಂತಿದ್ರೆ ಅಂತಾರಾಷ್ಟ್ರೀಯ ಸಂಕುಚಿತ ಮನೋಭಾವನೆಯ ಹೊರತಾಗಿ ಮನುಷ್ಯ ಕುಲ ಉಳಿಬೇಕು, ಮನುಷ್ಯ ಕುಲ ಮತ್ತಷ್ಟು ಮುಂದಕ್ಕೆ ಬರೀಬೇಕು ಅಂತ ಹೇಳಿದರೆ ಅಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯವಸ್ಥಿತವಾಗಿ ಮತ್ತು ಅಚ್ಚುಕಟ್ಟಾಗಿ ಅಧ್ಯಯನ ಮಾಡ್ತಕ್ಕಂಥ ಪ್ರಾಮುಖ್ಯತೆ ಹಿಂದೆಂದಿಗಿಂತಲೂ ಇವತ್ತದ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದರ್ವೈಸ್ ನಾವು ಅಂತಾರಾಷ್ಟ್ರೀಯ ಸಂಬಂಧ ಕೇವಲ ನನ್ನ ದೇಶ ಮಾತ್ರ ಉಳಿಬೇಕು, ಇನ್ನಿತರ ಬಗ್ಗಿರ್ತಕ್ಕಂಥ ದೇಶದ ಬಗ್ಗೆ ನನಗೆ ವಿಚಾರ ಬೇಡ ಅಂತಕ್ಕಂಥ ಮನೋಭಾವನೆ ಬಂತು ಅಂತಿದ್ರೆ ಖಂಡಿತವಾಗಿಯೂ ಜಗತ್ತಿನಲ್ಲಿ ಯುದ್ಧಗಳಾತು ಅಂತ ಹೇಳಿದರೆ ಈ ಜಗತ್ತು ಸರ್ವನಾಶ ಆಗ್ತದೆ ಅಂತಕ್ಕಂಥದ್ದು. ಅದರ ಬದಲಾಗಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕವಾಗಿ ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳು ಮುಂದಿನ ದಿನಮಾನಗಳಲ್ಲಿ ಪರಿವರ್ತಿತ ಆಗದಂತೆ, ರಿಪೀಟ್ ಆಗದಂತೆ ನೋಡಿಕೊಳ್ಳುವ ಸಲುವಾಗಿ ನಾವೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನೀಟಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಹಿಂದೆಂದಿಗಿಂತಲೂ ಇವತ್ತದ ಅಂತಕ್ಕಂಥ ಅಭಿಪ್ರಾಯ ನಂದು. ನೆಕ್ಸ್ಟ್ ಒನ್ ಅಂತ ಹೇಳಿದರೆ, ಇದೇ ಥಿಂಗು ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳೋದು ಮತ್ತು ಸಮಸ್ಯೆಗಳನ್ನು ನಿಯಂತ್ರಿಸೋದು ಅಂತ. ಅಂತಾರಾಷ್ಟ್ರೀಯ ಸಂಬಂಧಗಳು ಯಾಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ, ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳೋದು ಮತ್ತು ಸಮಸ್ಯೆಗಳನ್ನು ನಿಯಂತ್ರಿಸುವ ಸಲುವಾಗಿ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಅವಶ್ಯಕತೆ ಅದ ಅಂತ. ಇಟ್ಸ್ ಎ ಕಾನ್ಸ್ಟಿಟ್ಯೂಟ್ ಮೇಜರ್ ಥ್ರೆಟ್ಸ್ ಟು ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಜಾಗತಿಕವಾಗಿರ್ತಕ್ಕಂಥ ಒಂದು ಶಾಂತಿ ಮತ್ತು ಭದ್ರತೆಗೆ ಕಂಟಕಪ್ರಾಯವಾಗಿರ್ತಕ್ಕಂಥ ಅಂಶಗಳನ್ನು ಗುರುತಿಸೋದು ಅಂತ, ಮತ್ತು ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ಕಂಟ್ರೋಲಿಂಗ್ ದಿ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ದಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆ್ಯಂಡ್ ಸ್ಟ್ರೈವಿಂಗ್ ಫಾರ್ ಪೀಸ್ ಆರ್ ದಿ ಮೇನ್ ಪರ್ಪಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್. ಆ ಒಂದು ಸಮಸ್ಯೆಗಳನ್ನು ಗುರುತಿಸೋದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿದು ಆ ಸಮಸ್ಯೆಗಳನ್ನು ನಿಯಂತ್ರಣ ಮಾಡೋದು ಏನಾಗ್ಯದಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಒಂದಾಗ್ಯದ ಅಂತಕ್ಕಂಥದ್ದು. ಅಂದರೆ ಈಗ ಇರಾನ್ ಅಂತಕ್ಕಂಥ ದೇಶ ಜೈವಿಕ ಸಮೂಹ ಅಸ್ತ್ರಗಳನ್ನು ತಯಾರು ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಅಮೇರಿಕ ನೇತೃತ್ವದ ಏನು ಒಂದು ಟೀಮ್ ಅದ, ಅವ್ರೇನು ಮಾಡಿದರು ಅಂತ ಹೇಳಿದ್ರೆ ಜಾಗತಿಕ ಸಮುದಾಯ ಇರಾನ್ ವಿರುದ್ಧವಾಗಿ ಒಂದು ರೀತಿಯಾಗಿ ನಿರ್ಬಂಧಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಕೈಗೊಂಡ್ರು. ಆ ಮೂಲಕ ಅಂದ್ರೆ ಆ ದೇಶದ ಮೇಲೆ ಒಂದು ಗುಮಾನಿಯನ್ನು ಉಂಟು ಮಾಡಿದ್ರಿಂದಾಗಿ. ಅದೇ ರೀತಿ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಏನಿದ್ದಾರೆ, ಆ ಮನುಷ್ಯ ಒಂಥರ ಸಾರಾಯಿ ಕುಡಿದಿರ್ತಕ್ಕಂಥ ಮಂಗ ಇದ್ದ ಹಾಗೆ. ಆತ ಏನು ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಯಾಕಂದರೆ ಮೊದಲೇ ಸರ್ವಾಧಿಕಾರಿ ಮನೋಭಾವನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಅಲ್ಲಿ ಏನು ಸಮಸ್ಯೆ ಅದ,
ಆತನ ವರ್ತನೆಗೆ, ಆ ಪ್ರತಿಕ್ರಿಯೆಗೆ, ಆ ಪ್ರಚೋದನೆಗೆ ಏನು ಕಾರಣ ಅನ್ನೋದನ್ನು ಅಧ್ಯಯನ ಮಾಡ್ಕೊಳ್ಳೋದು ಮತ್ತು ಆ ಸಮಸ್ಯೆ ಆಗಿರ್ತಕ್ಕಂಥದ್ದನ್ನು ಏನು ಮಾಡೋದಪ್ಪ ಅಂತ ಹೇಳಿದ್ರೆ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅಂತ ಹೇಳಿದರೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಕೋಬೇಕಾಗ್ತದೆ. ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಆಗಿರ್ತಕ್ಕಂಥ, ಧಕ್ಕೆಯನ್ನು ಆಗಬಹುದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅತ್ಯಂತ ಶಾಂತಿಯುತವಾಗಿ ನಾವು ಇತ್ಯರ್ಥ ಮಾಡ್ಕೊಂಡಿವಿ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಎಲ್ಲದಕ್ಕೂ ಯುದ್ಧ ಒಂದೇ ಪರಿಹಾರ ಅಲ್ಲ, ಎಲ್ಲದಕ್ಕೂ ಸರ್ವನಾಶ ಒಂದೇ ಪರಿಹಾರ ಅಲ್ಲ. ಅದರಲ್ಲೂ ಕೂಡ ಹಲವಾರು ವಿಧಾನಗಳಿದೆ. ಬೇರೆ ಬೇರೆ ವಿಧಾನಗಳ ಮೂಲಕವಾಗಿ ರಾಷ್ಟ್ರಗಳ ನಡುವೆ ಉಂಟಾಗಿರ್ತಕ್ಕಂಥ ವೈಮನಸ್ಯಗಳನ್ನು ದೂರ ಮಾಡೋದಾಗಿರ್ಬೋದು, ಪರಿಹಾರವನ್ನು ಕಂಡು ಹಿಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಮಯೋಚಿತ ಮತ್ತು ಫಲಪ್ರದವಾಗಿರ್ತಕ್ಕಂಥ ಮಾತುಕತೆಯಂತಹ ವಿಧಾನಗಳ ಮೂಲಕವಾಗಿ ಯುದ್ಧಗಳ ಅಥವಾ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಬರಬಹುದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಮುಂದಿನ ಒಂದು ತಲೆಮಾರಿಗೆ ಈ ಜಗತ್ತು ಉಳಿತದ ಅಂತಕ್ಕಂಥ ಅಭಿಪ್ರಾಯ ನಂದು. ಹಾಗಾದರೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡೋದಾಗಿತ್ತು ಅಂತ ಹೇಳಿದರೆ, ಭಾರತ ಮತ್ತು ಚೀನಾದ ನಡುವೆ ಉಂಟಾಗಿರ್ತಕ್ಕಂಥ ಏನು ಘರ್ಷಣೆ ಇತ್ತು, ಬಹುತೇಕವಾಗಿ ಯುದ್ಧದ ಹಂತಕ್ಕೆ ಬಂದುಬಿಟ್ಟಿತ್ತು. ಆಗ ಅದು ಯುದ್ಧ ಆಗಲಿಲ್ಲ, ಯುದ್ಧದ ಹಂತಕ್ಕೆ ಬಂದು ಅದು ವಾಪಸ್ ಹೋಯಿತು, ಯುದ್ಧ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ಸಮಸ್ಯೆಯನ್ನು ಅರ್ಥೈಸ್ಕೊಂಡ್ರು, ಸಮಸ್ಯೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಕಡೆಯ ರಾಜಕೀಯ ನಾಯಕರು ಮತ್ತು ಸೈನಿಕ ನಾಯಕರು ಶ್ರಮಿಸಿದ್ರು ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಅಧ್ಯಯನ ಮಾಡ್ಕೊಳ್ಳೋ ಸಲುವಾಗಿ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕಾಗಿತ್ತು ಅಂತಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಅಂತಕ್ಕಂಥದ್ದು. ಏನು ಅಂತ ಹೇಳಿದರೆ ಇಂಟರ್ನ್ಯಾಷನಲಿಸಮ್ ಅಲಾಂಗ್ ವಿತ್ ನ್ಯಾಷನಲಿಸಮ್. ಸ್ನೇಹಿತರೆ, ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದರೆ ಜರ್ಮನ್ರು ಶ್ರೇಷ್ಠ, ಜರ್ಮನ್ರು ಹುಟ್ಟಿದ್ದ ಜಗತ್ತನ್ನು ಆಳ್ಲಿಕ್ಕೆ ಅಂತಕ್ಕಂಥ ಒಂದು ಅತ್ಯುಗ್ರವಾಗಿರ್ತಕ್ಕಂಥ ರಾಷ್ಟ್ರೀಯತೆ, ಸಂಕುಚಿತವಾಗಿರ್ತಕ್ಕಂಥ ರಾಷ್ಟ್ರೀಯತೆ. ಅಂದರೆ ಜರ್ಮನ್ರೇ ಶ್ರೇಷ್ಠ, ಉಳಿದವರೆಲ್ಲರೂ ಏನಪ್ಪ ಅಂತಂದರೆ ಕನಿಷ್ಠ ಅಂತಕ್ಕಂಥ ಮನೋಭಾವನೆ ಏನು ಹೊಂದಿದ್ರು ಎರಡನೇ ಜಾಗತಿಕ ಯುದ್ಧಕ್ಕೆ ಅದು ಅವಕಾಶವನ್ನು ಮಾಡಿಕೊಡ್ತು ಅಂತಕ್ಕಂಥದ್ದು. ಆದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ನಮಗೆ ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದರೆ ನಾವು ಕೇವಲ ಉಗ್ರವಾದ ರಾಷ್ಟ್ರೀಯತೆಯ ಬದಲಾಗಿ ಅಂತಾರಾಷ್ಟ್ರೀಯತೆಯ ಕಡೆಗೆ ಹೊರಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಹಳಷ್ಟಿದೆ ಅಂತಕ್ಕಂಥದ್ದು. ಲಿವ್ ಆ್ಯಂಡ್ ಲೆಟ್ ಲಿವ್. ವರ್ಧಮಾನ ಮಹಾವೀರನ ಒಂದು ಜೀವನ ಸಂದೇಶ ಏನದ, ಬದುಕು ಮತ್ತು ಬದುಕಲು ಬಿಡು ಅನ್ನುವ ರೀತಿಯಲ್ಲಿ ಇಂದು ವಿಶ್ವ ಒಂದು ಗ್ರಾಮವಾಗಿ ಪರಿಗಣನೆ ಆಗ್ತಕ್ಕಂಥದ್ದು ಮತ್ತು ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ವಿಶ್ವಕವಿ ರಾಷ್ಟ್ರಕವಿ ಕುವೆಂಪು ಹೇಳಿರುವಂತೆ ಮನುಜಪಥ ವಿಶ್ವಪಥ, ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗಬೇಕು ಅಂತಕ್ಕಂಥ ವಿಚಾರ ಇವತ್ತು ಹೆಚ್ಚು ಪ್ರಸ್ತುತವಾಗಿರ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದರೆ ಸಂಕುಚಿತವಾಗಿರ್ತಕ್ಕಂಥ ರಾಷ್ಟ್ರೀಯತೆಯನ್ನು ನಾವೇನಾದರೂ ಹೊಂದಿದ್ದೇ ಆಯ್ತು ಅಂತ ಹೇಳಿದರೆ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಗಂಡಾಂತರಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು ಅಂತಕ್ಕಂಥದ್ದು. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ ಅಂತ ಹೇಳಿದರೆ ಯುದ್ಧಗಳು ಯಾಕೆ ಸಂಭವಿಸಿದ್ದು, ಯಾವ ಕಾರಣಕ್ಕಾಗಿ ಯುದ್ಧಗಳು ಸಂಭವಿಸಿದ್ದು, ಅದನ್ನು ತಪ್ಪಿಸ್ಲಿಕ್ಕೆ ಆಗ್ತಿತ್ತ ಅಂತಕ್ಕಂಥ ವಿಚಾರ ನಾವು ತಿಳ್ಕೊಂಡಿವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಅವಕಾಶಗಳಿದ್ದು, ಆದರೆ ನಾಯಕರ ಹಠಮಾರಿತನ ಧೋರಣೆಯಿಂದಾಗಿ, ಅಹಂಕಾರದಿಂದಾಗಿ, ಸ್ವಕ್ಕಿನಿಂದಾಗಿ ಮತ್ತು ಇನ್ನಿತರ ಬಗೆರ್ತಕ್ಕಂಥ ತಮ್ಮ ಸ್ವಯಂ ಪ್ರೇರಿತ ತಪ್ಪುಗಳಿಂದಾಗಿ ಜಗತ್ತಿನಲ್ಲಿ ಹಲವಾರು ತಪ್ಪುಗಳು, ಹಲವಾರು ತೆಗೆತಕ್ಕಂಥ ಗಂಡಾಂತರಗಳಿಗೆ ಜಗತ್ತು ತನ್ನನ್ನು ತಾನು ಒಡ್ಡಬೇಕಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಅದನ್ನು ತಡೆಗಟ್ಟಿ ರಾಷ್ಟ್ರೀಯತೆಯ ಜಾಗದಲ್ಲಿ ಅಂತಾರಾಷ್ಟ್ರೀಯತೆಯ ಮನೋಭಾವನೆ ಬಂದು ನಾವೆಲ್ಲರೂ ಕೂಡ ವಿಶ್ವ ಮಾನವರು ಅಂತಕ್ಕಂಥ ವಿಚಾರಕ್ಕೆ ನಾವೇನಾದರೂ ಮುಂದಡಿ ಇಟ್ವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಅದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳು ತನ್ನದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ಕೊಡ್ತದೆ ಅಂತಕ್ಕಂಥದ್ದು. ಅಂದರೆ ವಿಶಾಲವಾಗಿರ್ತಕ್ಕಂಥ ಮನೋಸ್ಥಿತಿಯನ್ನು ಹೊಂದುವ ಮೂಲಕವಾಗಿ ಎಲ್ಲ ಜಗತ್ತಿನ ಎಲ್ಲ ನಾಗರಿಕರು ಸಹ ಎಲ್ಲರೂ ಕೂಡ ಒಬ್ರಿಗೊಬ್ರು ಸಂಬಂಧಿಕರು ಅಥವಾ ಎಲ್ಲರೂ ಕೂಡ ನಾವೆಲ್ಲರೂ ಸಹೋದರರು ಅಂತಕ್ಕಂಥ ಮನೋಭಾವನೆಯನ್ನು ಮೂಡಿಸುವಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಏನಾಗತ್ತಪ್ಪ ಅಂತಂದ್ರೆ ಮಹತ್ವವನ್ನು ಪಡ್ಕೊಂಡದ ಅಂತಕ್ಕಂಥ ವಿಚಾರ. ಲಾಸ್ಟ್ ಒನ್ ಏನು ಅಂತಂದ್ರೆ ಎ ಬೆಟರ್ ವರ್ಲ್ಡ್, ವಿ ಕ್ಯಾನ್ ಕ್ರಿಯೇಟ್ ಅ ಬೆಟರ್ ವರ್ಲ್ಡ್. ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಬೇಕಾಗಿತ್ತು ಅಂತ ಹೇಳಿದರೆ ಕೇವಲ ಇದರ ದೃಷ್ಟಿಕೋನದಿಂದ ಮಾತ್ರವಲ್ಲ, ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ಅನಾಚಾರಗಳಾಗಿರ್ಬೋದು, ಅಥವಾ ಜಾಗತಿಕ ಪರಿಸರದ ಮೇಲೆ ಉಂಟಾಗ್ತಾ ಇರ್ತಕ್ಕಂಥ ಅನಾಹುತಗಳಾಗಿರ್ಬೋದು, ಜಾಗತಿಕ ತಾಪಮಾನ ಆಗಿರಬಹುದು, ಕಳ್ಳ ಸಾಗಾಣಿಕೆಯಂತಹ ಪಿಡುಗಾಗಿರ್ಬೋದು, ಭಯೋತ್ಪಾದನೆಯಂತಹ ಪಿಡುಗಾಗಿರ್ಬೋದು, ಹೀಗೆ ಜಗತ್ತು ಹಲವಾರು ಸಮಸ್ಯೆಗಳಿಂದ ಇವತ್ತು ಬಳಲ್ತಾ ಇದೆ. ಅದಕ್ಕೆ ಯಾವುದೇ ಒಂದು ದೇಶ ಮಾತ್ರ ಶ್ರಮ ಪಟ್ಟರೆ, ಯಾವುದೇ ಒಂದು ದೇಶ ಮಾತ್ರ ಪ್ರಯತ್ನ ಪಟ್ಟರೆ ಅಂತಹ ಪಿಡುಗುಗಳಿಂದ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಅದರ ಬದಲಾಗಿ ಎಲ್ಲರೂ ಕೂಡ ಎಲ್ಲ ಜಗತ್ತಿನ ಎಲ್ಲ ಜನರು ಕೂಡ ಒಂದಾಗಿ ಮಾನವ ಮಾನವನ ವಿರುದ್ಧ ಏನು ಮಾನವನ ಆತನ ಅಸ್ತಿತ್ವದ ವಿರುದ್ಧವಾಗಿ ಇರ್ತಕ್ಕಂಥ ಏನು ಇವು ಪಿಡುಗುಗಳಿದಾವೆ ಆ ಪಿಡುಗುಗಳ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಒಂದಾಗ್ತೀವಿ ಅಂತ ಹೇಳಿದರೆ ಖಂಡಿತವಾಗಿಯೂ ನಮಗೆ ಅಂತಾರಾಷ್ಟ್ರೀಯ ಮನೋಭಾವನೆ ಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಏನಾಗಿದೆಪ್ಪ ಅಂತಂದರೆ ಬಹಳಷ್ಟು ಅವಶ್ಯಕತೆ ಇರ್ತಕ್ಕಂಥದ್ದು. ಒಂದು ಸುಂದರವಾಗಿರ್ತಕ್ಕಂಥ ಒಂದು ಬೆಟರ್ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಜಗತ್ತನ್ನೇ ನಿರ್ಮಾಣ ಮಾಡಬೇಕಾಗಿತ್ತು ಅಂತಿದ್ರೆ ಸಂಕುಚಿತ ಮನೋಸ್ಥಿತಿಯ ಹೊರತಾಗಿ ನಾವೆಲ್ಲರೂ ಸಹ ಒಂದು ವಿಶಾಲವಾಗಿರ್ತಕ್ಕಂಥ ಮನೋವೃತ್ತಿಯನ್ನು ಹೊಂದಬೇಕಾಗಿರ್ತಕ್ಕಂಥದ್ದು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ನಾವು ಬಹಳಷ್ಟು ಮಾಹಿತಿಯನ್ನು ಪಡ್ಕೊಂಡಿವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮತ್ತು ಸದೃಢವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥ ವಿಚಾರ. ಅಂದರೆ ಈ ಭಯೋತ್ಪಾದನೆ, ಕಳ್ಳ ಸಾಗಾಣಿಕೆ, ಆಮೇಲೆ ಈ ಡ್ರಗ್ಸ್ನಂತಹ ಏನು ಮಾದಕ ಜಾಲ ತಾಣಗಳಿದೆ, ಯಾವುದೇ ಒಂದು ದೇಶ ಅದರ ವಿರುದ್ಧವಾಗಿ ನಿಂತರೆ ಖಂಡಿತವಾಗಿಯೂ ಅದು ಯಶಸ್ವಿ ಆಗಲಿಕ್ಕಿಲ್ಲ. ಜಗತ್ತಿನ ಎಲ್ಲ ಜನರು ಕೈ ಜೋಡಿಸ್ಬೇಕಾಗಿದೆ. ಯಾವುದೇ ಒಂದು ಸಮಸ್ಯೆ ಯಾವುದೇ ಒಂದು ದೇಶದ ಸಮಸ್ಯೆ ಆಗಿರದೆ ಅದು ಇಡೀ ಜಗತ್ತಿನ ಸಮಸ್ಯೆಯೇ ಆಗಿರುವ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅಂತಹ ಒಂದು ಪಿಡುಗುಗಳ ವಿರುದ್ಧವಾಗಿ ಹೋರಾಟ ಮಾಡಿದೀವಿ ಅಂತ ಮಾಡಬೇಕಾಗಿತ್ತು ಅಂತ ಹೇಳಿದರೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಮನೋಭಾವನೆ ಬರಬೇಕಾಗ್ತದೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಇವತ್ತೆಲ್ಲ ಒಂದು ಕಡೆ ಯಾವುದೋ ಒಂದು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ನಾಳೆ ನಮ್ಮ ದೇಶಕ್ಕೆ ಬರ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ನಾಡಿದ್ದು ಮತ್ತಿನ್ನೊಂದು ಯಾವುದೋ ದೇಶಕ್ಕೆ ಹೋಗ್ಬೋದು. ಅದಕ್ಕಾಗಿ ನಾವೆಲ್ಲರೂ ಸಹ ಪರಸ್ಪರವಾಗಿ ಅರಿತುಕೊಂಡು ಎಲ್ಲಕ್ಕಿಂತ ಮಾನವ ಧರ್ಮ ಶ್ರೇಷ್ಠ ಅಂತಕ್ಕಂಥ ಮನೋಸ್ಥಿತಿಯನ್ನು ಹೊಂದಿದವರಾಗಿದ್ದಾಗ ಮಾತ್ರ ಈ ಒಂದು ಸುಂದರವಾಗಿರ್ತಕ್ಕಂಥ ಮತ್ತು ಸದೃಢವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಬಹುದು. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪಾತ್ರ ಬಹಳಷ್ಟು ದೊಡ್ಡದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.